ಬಂದ್ರೆ ಬರ್ಬೋದು, ಇದ್ರ ಅಲ್ಲೇ ಇದು ಸಾಯ್ಬೋದು. ಟೆನ್ಷನ್ ಮಾಡ್ಕೋಬೇಡಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಲೂರು ತಾಲೂಕಿನ ತೊರನಹಳ್ಳಿ ಗ್ರಾಮದಲ್ಲಿದ್ದೀನಿ ಆ್ಯಂಡ್ ಇಲ್ಲಿ ಮೀಟ್ ಮಾಡಕ್ಕೆ ಬಂದಿರೋದು ನಾನು. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಯಾಕ್ರಿ ಸೆಂಟ್ರಲ್ ಬರ್ತೀರಾ? ಕವನ್ರೆ ಅವನೇ ಫಸ್ಟಿಂದ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿದ್ದೀನಿ ಮಾಲೂರು ತಾಲೂಕು ತೊರನಹಳ್ಳಿ ಗ್ರಾಮ ಆ್ಯಂಡ್ ನಾನಿಲ್ಲಿ ಮೀಟ್ ಮಾಡೋಕ್ಕೆ ಬಂದಿರೋಂಥ ಒಂದು ವ್ಯಕ್ತಿ ತುಂಬಾ ಫೇಮಸ್ಸು. ನಿಮಗೆ ಅಲ್ಲ, ಎಲ್ಲರಿಗೂ ಫೇಮಸ್ಸು. ಸೊ ತುಂಬ ಜನ ನೋಡಿದ್ದೀರಾ ಆ್ಯಂಡ್ ಮಾಲೂರು ಸುತ್ತಮುತ್ತಲಿರೋರಿಗೆ ಎಲ್ಲರಿಗೂ ಗೊತ್ತಿರೋವಂಥ ಒಬ್ಬ ವ್ಯಕ್ತಿ ಅವರು. ಆ್ಯಂಡ್ ಅವರು ಸಹ ಮಾಡರ್ನ್ ಫಾರ್ಮರ್ ಅವರು. ಆ್ಯಂಡ್ ಅವರ ಫಾರ್ಮಿಂಗ್ ಲ್ಯಾಂಡಲ್ಲಿ ನಾನು ಇವತ್ತಿದ್ದೀನಿ. ಇದು ಬಂದು ಕಂಪ್ಲೀಟು ರೋಸ್. ಹಿಂದೆ ಎಲ್ಲ ನೋಡ್ತಾ ಇದ್ದೀರಾ. ನಾನು ಫಸ್ಟ್ ಟೈಮ್ ಒಂದು ರೋಸ್ ಫಾರ್ಮ್ ಲ್ಯಾಂಡ್ಗೆ ಬಂದಿರೋದು ಆ್ಯಂಡ್ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಜ್ಞಾನೇ, ಯಾವುದೋ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಂದಲ್ಲ, ತಗೊಳ್ಳ. ಕಟ್ ಮಾಡೋದು ಹೆಂಗೋ ಗೊತ್ತಿಲ್ಲ ನನಗೆ, ಅದು ಕಟ್ ಮಾಡಿಸ್ಕೊಡ್ತೀನಿ ರೋ. ಬನ್ನಿರಿ, ಫ್ರೆಂಡ್ ಪಾರ್ಟ್ನರ್ ಇವರು ರಾಘವೇಂದ್ರ ಅವರು ಇದ್ದಾರೆ. ರಘು ಅವರೇ ಮಾತಾಡಿ. ನಾವು ಇವಾಗ ರೋಸ್ ಅದೇ ಹೇಳಿದ್ದೀನಿ ಗುರು, ಬೇರೆ ಹೇಳಿ ಗುರು. ಏನಿಲ್ಲ, ಅಷ್ಟೇ ಅಷ್ಟೇ. ಎಲ್ಲ ಅವ್ರು ಸುಮ್ಮನೆ ನಮ್ಮ ಮೇಲೆ ಕಲ್ಲು ಹಾಕ್ತಿದ್ರೆ ನಾವು ಪಾಠ ಹಾಕ್ತೀವಿ, ಫ್ಲವರು ಸೇರಿಸಿ ಪಾಠ ಹಾಕ್ತೀವಿ. ಇವತ್ತು ನಾವು ರಾಜು ಅವರ ಫಾರ್ಮಲ್ಲಿದ್ದೀವಿ ಆ್ಯಂಡ್ ಅವರು ಇಲ್ಲಿ ತೋಟದಲ್ಲಿ ಹೂವು ಕಟ್ ಮಾಡ್ತಾ ಇದ್ದಾರೆ. ಬ್ರೋ ಅವನ್ನೇ ನೋಡಿ. ನಾವು ಆರಾಮ್, ನೀವು ಆರಾಮ? ಏನ್ ಬ್ರೋ 12 ಗಂಟೆ ಆದ್ರೂ ಕೆಲಸ ಮಾಡ್ತಾ ಇದ್ದೀರಾ? ಏನ್ ಬ್ರೋ ಮಾಡ್ಬೇಕಲ್ಲ ಬ್ರೋ. ಏನ್ ಬ್ರೋ ಯಾರಿಗಾರು ಪ್ರಪೋಸ್ ಮಾಡೋದಿಕ್ಕ? ಮಾರ್ಕೆಟ್ ಕಳಿಸ್ಲಿಕ್ಕೆ. ಓಕೆ, ಇನ್ನೇನು ಬ್ರೋ ಸಮಾಚಾರ? ಹೇಳ್ಬೇಕು ಬ್ರೋ. ಇದು ಯಾವುದು ತುಂಬಾ ದೊಡ್ಡದಾಗಿದೆ, ಇದು ಕಟ್ ಮಾಡ್ಬೋದು ಬ್ರೋ. ಅದು ಮುಗ್ಗಿದಾವಲ್ಲ ಬಿಟ್ಟು ಸೆಂಟರ್ ಓನ್ ಮಾತ್ರ ಕಟ್. ಓಕೆ ಬ್ರದರ್. ನೋಡಿ ರೋಸು ಸರ್ ತಗೊಳ್ಳಿ. ವೆಲ್ಕಮ್ ಟು ಫ್ರೆಶ್ ಹೂವ ಸರ್. ವೆಲ್ಕಮ್ ಟು ಇದು ರೋಸ್ ಲ್ಯಾಂಡ್. ವೆಲ್ಕಮ್ ಟು ಅವರ್ ಫಾರ್ಮ್. ಎಷ್ಟು ಎಕರೆದಲ್ಲಿದೆ ಬ್ರೋ? ಇದು ಒಂದು 2.5-3 ಎಕರೆಲಿ ಇದೆ ಬ್ರೋ. ಓಕೆ, ನೀವು ಯಾವಾಗಲೂ ಕಟ್ ಮಾಡಿದ್ರೆ ಇಷ್ಟೇ ಲೆಂತ್ ಕಟ್ ಮಾಡಬೇಕಾ? ಇಷ್ಟೆಲ್ಲ ಕಟ್ ಮಾಡಬೇಕು. ಓಕೆ, ಇದು 20 ಸೇರಿಸಿ ಒಂದೊಂದು ಬಂಚ್ ತರ ಮಾಡಿ ಬಂಚ್ ಲೆಕ್ಕದಲ್ಲಿ ಮಾಡ್ತೀವಿ ಇದನ್ನ. ಸೊ ಇದನ್ನೆಲ್ಲ ಇದು ಮುಳ್ಳೆಲ್ಲ ಏನಿದೆ ಅದನ್ನ ಕಟ್ ಮಾಡಿ ಮುಳ್ಳೆಲ್ಲ ಹಂಗೆ ಇರುತ್ತೆ. ಹಿಂಗೆ ಇರುತ್ತೆ. ಎಷ್ಟು ದಿನಕ್ಕೆ ಒಂದೊಂದ್ಸರಿ ಕಟ್ ಮಾಡ್ತೀರಾ? ಕಟ್ ಮಾಡಬೇಕು ಬ್ರೋ. ಎವ್ರಿ ಡೇ ಕಟ್ ಮಾಡ್ತೀರಾ? ಓಕೆ, ಇವಾಗ ಪ್ರೆಸೆಂಟ್ ಏನಿದೆ ಇದು ಕೆಜಿ ಲೆಕ್ಕನಾ ಅಥವಾ ಯಾವ ತರ ಇದು? ಬಂಚ್ ಲೆಕ್ಕ ಬರೋ. ಒಂದು ಪ್ರೈಸ್ ಇವಾಗ ಅಟ್ ಪ್ರೆಸೆಂಟ್ ಎಷ್ಟು 5 ರೂಪಾಯಿ ಇದೆ ಒಂದು ಹೂವ, ಸಿಂಗಲ್ ಹೂವ. ಈಗ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಹೌದೌದು. 5 ರೂಪಾಯಿ ಇದೆ. ಅದು ನಮಗ್ ಬಿದ್ದಿರೋದು 5 ರೂಪಾಯಿ. ನಿಮಗ್ ಬರೋವರೆಗೂ ಒಂದು 10-15 ಆಗೋಗಿ. ರೀಸೆಂಟ್ ಆಗಿ ನಾನು ನನ್ನ ಇನ್ಸ್ಟಾದಲ್ಲಿ ಒಂದು ರೀಲ್ ಶೂಟ್ ಮಾಡಿದ್ದೆ, ಒಂದು ಹುಡುಗಿಗೋಸ್ಕರ ರೋಸ್ ಎತ್ಕೊಂಡು ಕಾಯೋ ತರ ನೋಡಿರ್ಬೇಕು ನೀವು. ಅದಕ್ಕೆ 20 ರೂಪಾಯಿ ಕೊಟ್ಟೆ ಒಂದು ಹೂಗೆ. ಹೌದಾ? ಅಂದ್ರೆ ನೀವು ರಿಟೇಲ್ ಹೋಗಿದ್ದೀರಾ, ಅದಕ್ಕೆ ನಾರ್ಮಲ್ ನಮಗೆ 1 ರೂಪಾಯಿಂದ 10 ರೂಪಾಯಿವರೆಗೂ ಸಿಕ್ಕಿದೆ. ಓಕೆ, ಈ ಹಬ್ಬದಲ್ಲಿ ಮಾತ್ರ ರೇಟ್ ಸಿಗುತ್ತೆ ಅಷ್ಟೇ. ನಾರ್ಮಲ್ ಅಲ್ಲಿ 1 ರೂಪಾಯಿ 5 ರೂಪಾಯಿ. ಬ್ರೋ ಇದು ರೋಸ್, ಇದು ಬಿಟ್ಟು ಬಟನ್ ರೋಸ್ ಬೇರೆನಾ? ಬಟನ್ ರೋಸ್ ಬೇರೆ. ಇಷ್ಟಿಷ್ಟು ಸಿಗುತ್ತೆ, ಇಷ್ಟಿಷ್ಟು ಇರುತ್ತೆ. ಇನ್ನು ಚಿಕ್ಕದಾಗಿರುತ್ತೆ, ಪೆಟಲ್ಸ್ ಇನ್ನೂ ಚಿಕ್ಕದಾಗಿ ಬರುತ್ತೆ. ಅದನ್ನ ಹಾರ ಮಾಡಿ ದೇವಸ್ಥಾನಗಳಿಗೆ ಅಲ್ಲಿ ಪೂಜೆ. ಇದು ಪೆಟಲ್ಸ್, ಅದು ಮಿರಾಬಲ್ ಚಿಕ್ಕದು ಬಟನ್ ರೋಸ್. ಇದು ಇದರಲ್ಲಿ ತುಂಬಾ ವೆರೈಟಿಗಳಿದೆ ಬ್ರೋ. ಇದು ಹೈಬ್ರಿಡ್ ವೆರೈಟಿ. ಇದು ಏನು ಬ್ರೋ ಇದರ ಬ್ರೀಡ್ ಹೆಸರು? ಇದು ಬ್ಲಾಕ್ ಮ್ಯೂಸಿಕ್ ಅಂತ ಹೇಳಿ ಡಚ್ ಓಪನ್ ಫೀಲ್ಡ್ ಅಲ್ಲಿ ಬೆಳೆತಂತ ವೆರೈಟಿ. ಇದು ಪಾಲಿ ಹೌಸ್ ಅಲ್ಲಿ ಬೆಳಿತಾರೆ, ತಾಜ್ ಮಹಲ್ ಅಂತ, ಅದು ಬೇರೆ ವೆರೈಟಿ. ಇದು ಓಪನ್ ಫೀಲ್ಡ್ ಅಲ್ಲಿ ಬೆಳೆ ಬ್ಲಾಕ್ ಮ್ಯೂಸಿಕ್ ಅಂತ ಇದು ವೆರೈಟಿ ಹೆಸರು. ಇದ್ರಲ್ಲಿ ತುಂಬಾ 4-5 ಕಲರ್ ಬರ್ತವೆ ಓಪನ್ ಫೀಲ್ಡ್ ಅಲ್ಲಿ ಬೆಳೆಯೋದು. ನಾವು ಬರೀ ರೆಡ್ ಹಾಕಿದೀವಿ, ಅವೆಲ್ಲ ರಿಸ್ಕ್ ಸುಮ್ಮನೆ ಓಡಲ್ಲ ಅಂತ ಹೇಳಿ. ಇವಾಗ ಕಂಪ್ಲೀಟ್ ಆಗಿದ್ದು ಎಷ್ಟು ಎಕರೆ ಇದೆ ಬ್ರೋ ಕ್ಯಾಪ್ಸಿಕಮ್ ತೋಟ? ಕ್ಯಾಪ್ಸಿಕಮ್ ಒಂದು 1 ಎಕರೆ ಇದೆ ಬ್ರೋ. ಓಕೆ, ಸೊ ಇವಾಗ ಎಷ್ಟನೇ ದಿನದ್ದು ರನ್ನಿಂಗು? ಈಗ 20 ದಿನದ ಬ್ರೋ. ಇವತ್ತಿಗೆ 20 ದಿನ ಆಗಿದೆ. ಸೊ ನೀವೆಲ್ಲ ನೋಡ್ಬೋದು, ಲಾಸ್ಟ್ ಬಂದು ನಾನು ಫಸಲು ಕೊಡ್ತಾ ಇರೋವಂಥ ಕ್ಯಾಪ್ಸಿಕಮ್ ತೋಟಕ್ಕೆ ಹೋಗಿದ್ದೆ. ಇವಾಗ ಪ್ರೆಸೆಂಟು 20 ಡೇಸಲ್ಲಿದು. ಸೊ ಏನು ನೀವು ಇವಾಗಷ್ಟೇ ನೋಡಿರೋ ಹೂ ತೋಟ, ಅದ್ರ ಜೊತೆಗೆ ಇದನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಇದನ್ನೆಲ್ಲ ಮಾಡೋದಕ್ಕೆ ಮೀಟ್ರು ಡಬಲ್ ಬೇಕು. ಸೊ ಬ್ರೋ ಎಷ್ಟಾಗಿದೆ ಇನ್ವೆಸ್ಟ್ಮೆಂಟ್? ಬ್ರೋ ಇಲ್ಲಿವರೆಗೂ ಕಡ್ಡಿ ಆಗಿರ್ಬೋದು, ಮೆಸ್ಸು, ಗೊಬ್ಬರ, ಆಳುಗಳೆಲ್ಲ ಸೇರ್ಕೊಂಡು 6.5 ಲಕ್ಷ ಆಗಿದೆ. 6.5 ಲ್ಯಾಕ್ ಆಗಿದೆ. ಇನ್ನೊಂದು 50,000 ಬಂಡವಾಳ ಬೀಳುತ್ತೆ. ಯಾಕಂದ್ರೆ ಕಾಯಿ ಬೀಳೋ ಸ್ಟೇಜ್ಗೆ ಗಿಡ ಅಂಬು ಕಟ್ಟಬೇಕು ಅದೆಲ್ಲ ಇರುತ್ತಲ್ಲ, ಒಂದು 7 ಲಕ್ಷ ಖರ್ಚು ಬರುತ್ತೆ ಬ್ರೋ ಕಾಯಿ ಬರೋ ಸ್ಟೇಜ್ಗೆ. ಸೊ ಇನ್ನು 20 ಡೇಸ್ ಅಲ್ಲಿ ಫಸಲು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 30 ಡೇಸ್ ಅಲ್ಲಿ ಫಸ್ಟ್ನೇ ಸ್ಯಾಂಪಲ್ ಸ್ಟಾರ್ಟ್ ಆಗುತ್ತೆ ಬ್ರೋ. 30 ಡೇಸ್ ಅಲ್ಲಿ ಬರುತ್ತೆ. ಹೆಂಗಿದೆ ಬ್ರೋ ಫಾರ್ಮಿಂಗ್ ಲೈಫ್ ಎಲ್ಲ?
ಚೆನ್ನಾಗಿದೆ ಬ್ರೋ, ಕಷ್ಟನೂ ಹಂಗೆ ಇದೆ, ಇನ್ಕಮು ಹಂಗೆ ಇದೆ, ಆಗ್ತಾ ಇರುತ್ತೆ. ನನ್ಗೇನಂದ್ರೆ ನಿಮ್ದು ವಿಡಿಯೋಸ್ ಎಲ್ಲ ನೋಡಿದಾಗ ನನ್ಗೆ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಬಿಕಾಸ್ ನಮ್ಮ ಏಜಲ್ಲೆಲ್ಲ ಏನ್ ಮಾಡ್ತಾರೆ ಹುಡುಗರುಗಳು, ಬೆಂಗಳೂರು ಹೋಗೋದು, ಏನೋ ಶೋಕಿ ಮಾಡೋದು, ಇನ್ನೊಂದು ಸುತ್ತಾಡೋದು ಎಲ್ಲ. ಅಂಥದ್ರಲ್ಲಿ ನೀವು ಕೆಲಸ ಮಾಡಿ ಅಂದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಎಷ್ಟೋ ಜನ ನಿಜವಾಗ್ಲೂ ನಾನೊಬ್ಬ ರೈತ ಅಂತ ತೋರಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀವು ಎಷ್ಟೋ ಸುಮಾರು ವಿಡಿಯೋಗಳು, ಅದನ್ನು ಎಲ್ಲ ಮಿಲಿಯನ್ ಗಟ್ಟಲೆ ಹೋಗಿರೋದು ಇವ್ರದ್ದು ಪ್ರತಿ ವಿಡಿಯೋಸ್ನು ಎದೆ ತಟ್ಕೊಂಡು ಹೇಳ್ಕೊತಾ ಇದ್ದಾರೆ ನಾನೊಬ್ಬ ರೈತ. ಸೊ ನನ್ಗೆ ತುಂಬಾನೇ ಅದು ಇನ್ಸ್ಪೈರ್ ಆಯ್ತು. ಅದಕ್ಕೆ ನಾನು ಫಸ್ಟ್ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ತಲೆ ಹೊಡಿತಾ ಇಲ್ಲ, ಕಳ್ತನ ಮಾಡ್ತಾ ಇಲ್ಲ, ನಿಯತ್ತಾಗಿ ಮಾಡ್ತಾ ಇದೀವಿ. ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಹೇಳ್ಕೊಂತೀನಿ ಬ್ರೋ, ಯಾರು ಏನೇ ಅನ್ಕೊಂಡ್ಲಿ ನಮ್ಗೇನು ಮಾಡೋ ಕೆಲಸ ಆಗ್ತಾ ಇದೀನಿ ಅಷ್ಟೇನೆ. ಏನೋ ಕ್ರಿಯೇಟ್ ಮಾಡಿ ಹಾಕೋದಂತದೇನಿಲ್ಲ. ಡೈಲಿ ಏನ್ ಮಾಡ್ತೀನೋ ಅದನ್ನ ಆಗ್ತಾ ಇದೀನಿ ಅಷ್ಟೇನೆ. ಏನೇ ಟೈಮಿಂಗ್ಸ್ ಇಲ್ಲ, ಇಷ್ಟೊತ್ತಿಗೆ ಫಾರ್ಮ್ ಬರ್ಬೇಕು, ಇಷ್ಟೊತ್ತಿಗೆ ಆಚೆ ಹೋಗ್ಬೇಕು ಅನ್ನೋ ಟೈಮಿಂಗ್ಸ್ ಇಲ್ಲ. ರಾತ್ರಿಗೆ ಬಂದು ಕೆಲಸ ಮಾಡೋ, ಇಲ್ಲ ರಾತ್ರಿ ಬೆಳಿಗ್ಗೆ 12 ಗಂಟೆಗೆ ಬಂದು ಕೆಲಸ ಮಾಡೋದು ನಿಂದೆ. ಒಟ್ನಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅಷ್ಟು ಇನ್ಕಮ್. ಇಲ್ಲ ಗುರು ನಾನು ಕೆಲಸನೇ ಮಾಡಲ್ಲ, ಇಲ್ಲಿ ಇರ್ತೀನಿ ನಾನು, ಆಳುಗಳು ಬಿಡ್ತೀನಿ ಅಂದ್ರೆ ಮಾಡ್ಬೋದು. ಮಾಡದ್ಮೇಲೆ ನಿನ್ ಇನ್ಕಮ್ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಲೆಕ್ಕಕೊಳ್ಳಿ, ಇದು ಒಂದು ಬೆಸ್ಟ್ ಇಂಡಸ್ಟ್ರಿ. ಇದು ಒಂದು ಬಿಸ್ನೆಸ್. ಸೊ ಎಲ್ಲರೂ ನಾವಿವಾಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಲೈಕ್ ಲಾಗಿನ್ ಲಾಗೌಟು ಟೈಮ್ ಆಗಿರಲಿ, ಇಲ್ಲಾಂತಂದರೆ ವರ್ಕ್ ಪ್ರೆಷರ್ ಆಗಿರಲಿ, ಆ್ಯಂಡ್ ಊಟಕ್ಕೆ ಅಂದರೆ ಯಾರನ್ನೋ ಕೇಳ್ಕೊಂಡು ಹೋಗ್ಬೇಕಾಗುತ್ತೆ, ಇಲ್ಲಾಂತಂದರೆ ಟೈಮ್ ಏನಿರುತ್ತೆ ಆ ಟೈಮಲ್ಲಿ ಹೋಗಿ. ಬಟ್ ಫಾರ್ಮಿಂಗಲ್ಲಿ ಆ ಥರ ಇರಲ್ಲ. ನಿಮಗೆ ಯಾವಾಗ ಬೇಕೋ ಕೆಲಸ ಮಾಡ್ಬೋದು, ಯಾವಾಗ ಬೇಕೋ ರೆಸ್ಟ್ ಮಾಡ್ಬೋದು. ಇದರಲ್ಲಿ ಬರೋ ನಿಜವಾದ ಫ್ರೀಡಮ್ ಇರೋದು ಇದರಲ್ಲಿ. ಇದು ಸ್ವಾತಂತ್ರ್ಯ ಅಲ್ಲ ಬ್ರೋ ನಿಮ್ದು. ಇಷ್ಟೇ ಟೈಮಿಗೆ ನಿಮಿಷ ಕೂಡ ಲೆಕ್ಕ ಹಾಕೊಂತಾರೆ. ಇದರಲ್ಲಿ ಇಲ್ಲ, ಎಷ್ಟೊತ್ತಿಗೆ ನಾವು ಹೋಗು. ತಂಬ ಪಂಚ್ ಹೊಡೆಯೋದು 1 ನಿಮಿಷ ಲೇಟ್ ಆದ್ರೆ ಕಟ್ ಆಗಿರುತ್ತೆ, ಕೆಲಸ ಮಾಡಿ ಬೆಸ್ಟ್. ಆ್ಯಂಡ್ ರಘು, ನೀನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ. ತುಂಬಾ ಹುಡುಗರುಗಳು ಲೈಕ್ ಬೆಂಗಳೂರಲ್ಲಿ ಝೊಮ್ಯಾಟೊ ಆಗಿರಲಿ, ಸ್ವಿಗ್ಗಿ ಆಗಿರಲಿ, ಈ ಥರದಕ್ಕೆ ಏನೇನಿದೆ ಡೆಲಿವರಿ ಇದು, ಆ ಥರದಕ್ಕೆಲ್ಲ ಹೋಗ್ತಾರೆ. ಯಾಕೆ ರೈತರು ಬಂದು ವ್ಯವಸಾಯ ಮಾಡಬಾರ್ದು ಅವ್ರ ತೋಟದಲ್ಲೇನೆ? ಅಂದರೆ ಏನಾದ್ರು ನೀರಾವರಿ ಪ್ರಾಬ್ಲಮ್ಮಾ ಅಥವಾ ಏನಕ್ಕೆ ಆ ಥರ ಹುಡುಗರುಗಳು ಎಲ್ಲ ಬೆಂಗಳೂರಲ್ಲಿ 10, 20 ಇಲ್ಲ 30 ಸಾವಿರ ಸ್ಯಾಲ್ರಿಗಳಿಗೆ ಡೇ ನೈಟು ಮಳೆ ಬಿಸಿಲು ಏನು ನೋಡಿದ್ರೆ ಒದ್ದಾಡ್ತಾ ಇರ್ತಾರೆ ತುಂಬ ಹುಡುಗರು. ಅಬ್ಸರ್ವ್ ಮಾಡಿರ್ತಾನೆ. ಸೊ ಅವ್ರದ್ದು ಯಾಕೆ ಆ ಥರ ಇದೆ? ಬೆಸ್ಟ್ ಆಪ್ಷನ್ ಅಲ್ವಾ ಅಗ್ರಿಕಲ್ಚರು? ಯಾಕೆ ಬರ್ತಾ ಇಲ್ಲ ಅಗ್ರಿಕಲ್ಚರ್ಗೆ? ಯಾಕೆ ಬರ್ತಾ ಇಲ್ಲ ಅಂದ್ರೆ, ಯಾರೋ ಒಬ್ರು ನಮ್ಮನ್ನ ನೋಡಿ ಏನೋ ಅನ್ಕೊಂತಾರೆ ಅನ್ನೋ ಒಂದು ಫೀಲಿಂಗ್ ಇಂದ ಹೆಣ್ಣು ಕೊಡಲ್ಲ, ಅದೊಂದು ಫೀಲಿಂಗ್ ಇಂದ ಬರ್ತಾ ಇಲ್ಲ. ಬೆಂಗಳೂರಲ್ಲಿ ಯಾವ್ದೋ ಒಂದು ಕೆಲಸ ಮಾಡ್ತಾ ಇದೀನಿ ಅಂತ ಬಿಟ್ಟು ತೋರ್ಸ್ಕೋಬಹುದಲ್ಲ. ಓಕೆ, ಇದೊಂದು ರೀಸನ್. ಮತ್ತೆ ಯಾರೋ ಒಬ್ರು ಊರಲ್ಲೇ ಇವನ್ ಮನೇಲೆ ಇದಾನಲ್ಲ, ವ್ಯವಸಾಯ ಮಾಡ್ತಾ ಇದಾನಲ್ಲ, ಮರ್ಯಾದೆ ಕಮ್ಮಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದೊಂದು ರೀಸನ್. ಅಲ್ಲಾದ್ರೆ ಬೆಂಗಳೂರಲ್ಲಿ ಇದಾದ್ರೆ ಊರಿಗೆ ಬಂದಾಗ ವಾರಕ್ಕೋ ತಿಂಗಳಿಗೋ ಬರ್ತಾನೆ, ಮರ್ಯಾದೆ ಕೊಡ್ತಾನೆ, ಊರಲ್ಲಿ ಹುಡುಗರಿಗೆಲ್ಲ ಪಾರ್ಟಿ ಕೊಡಿಸ್ತಾನೆ. ಅವಾಗ ನೋಡೋರು ಪರವಾಗಿಲ್ಲ ಚೆನ್ನಾಗಿದ್ದಾನೆ ಹುಡುಗ ಅಂತ ಒಂದು ರೀಸನ್ಗೋಸ್ಕರ ಕೆಲವರೆಲ್ಲ ಆ ತರ ಮಾಡ್ತಾ ಇದಾರೆ. ಅಂದ್ರೆ ಇನ್ನೊಬ್ರು ನೋಡಿ ಮಾಡ್ಕೊಂತ ಇರೋದ್ರಿಂದ ಅವನು ಉದ್ಧಾರ ಆಗ್ತಾ ಇಲ್ಲ. ಓಕೆ ಬ್ರೋ, ನನ್ಗೆ ನೀವ್ ಹೇಳಿದ್ರಿ ಹುಡುಗಿ ಕೊಡಲ್ಲ ಅದಕ್ಕಾಗಿ ಹೋಗಿ ಇದ್ ಮಾಡ್ತಾರೆ ಅಂತ. ಆಯ್ತು, ಇವಾಗ ಮದ್ವೆ ಆಗೋವರೆಗೂ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಾರಪ್ಪ. ಮದ್ವೆ ಆಗಿ 1 ವರ್ಷ ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ಅದೇ ನಾನು ಹೇಳ್ತೀನಲ್ವಾ, ಇವಾಗ ಹೆಂಡತಿ ಮಕ್ಕಳು ಅಂತ ಬಂದಾಗ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಇವಾಗೇನೋ ಒಂದು 30 ಸಾವಿರ ಇಲ್ಲ 25 ಸಾವಿರ ಈ ತರ ದುಡಿತಾರೆ ಅನ್ಕೊಳ್ಳಿ ಒಂದ್ ತಿಂಗಳಿಗೆ, ಅದು ದೊಡ್ಡ ವಿಷಯ ಅನ್ಕೊಳ್ಳಿ. ಪಾಪ ಕಷ್ಟಪಡ್ತಾರೆ, ದುಡಿತಾರೆ. ಅದೇ ದುಡಿಮೆ ಮದ್ವೆ ಆದ್ಮೇಲೂ ಮಾಡ್ತೀವಿ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಾಡ್ಬೋದು, ಬಟ್ ಏನಕ್ಕೂ ಆಗಲ್ಲ ಬ್ರೋ. ದುಡಿಮೆ ದುಡ್ದ ಈ ಕಡೆ ಹೆಂಡತಿ ಮಕ್ಳಿಗೆ ಅದು ಮಕ್ಕಳನ್ನ ಒಳ್ಳೆ ಕಾಲೇಜಲ್ಲಿ ಸೇರ್ಸೋಕ್ಕೂ ಆಗಲ್ಲ ಆ ಸ್ಯಾಲ್ರಿಲಿ. ಆ ತರ ಪರಿಸ್ಥಿತಿ ಆಗ್ಬಿಡುತ್ತೆ. ಅದೇ ನಮ್ಮ ಅಗ್ರಿಕಲ್ಚರ್ ಅಲ್ಲಿ ನಿನ್ ಕೆಪಾಸಿಟಿ ಎಷ್ಟೈತೆ ಅಷ್ಟು ಮಾಡ್ಬೋದು ನೀನು. ಅನ್ಲಿಮಿಟೆಡ್ ನಿನ್ಗೆ ಎಷ್ಟು ಕೆಪಾಸಿಟಿ ಅಷ್ಟು ಮಾಡಿ ಎಂತೆಂಥ ಕಾಲೇಜ್ ಬಗ್ಗೆ ಸೇರಿಸಬಹುದು. ಆ ಒಂದು ಕೆಪಾಸಿಟಿ ಫಾರ್ಮಿಂಗ್ ಅಲ್ಲಿ ರೈತರಿಗೆ ಇರೋದು. ಆಕ್ಚುಲಿ ಫಾರ್ಮರ್ಸ್ ಮಕ್ಕಳೇನೆ MBBS ಮಾಡ್ತಾ ಇದ್ದಾರೆ, ಇಂಜಿನಿಯರ್ಗಳು ತುಂಬಾ ಜನ ಆಗಿದ್ದಾರೆ. ಇಂಥ ಫೀಲ್ಡ್ ಅಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದಾರೆ. ರೈತರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ, ಅವ್ರು ಎಲ್ಲಿಗೆ ಬೇಕಾದ್ರೂ ಹೋಗೋ ಕೆಪಾಸಿಟಿ ಅವ್ರಿಗಿದೆ. ಓಕೆ, ಪ್ರೈವೇಟ್ ಸ್ಕೂಲ್ ಅವ್ರು ಹೋದವರು ಇಷ್ಟಕ್ಕೆ ಅಂತ ಲಿಮಿಟ್. ಓಕೆ, ನೀವು ಎಕ್ಸಾಂಪಲ್ ತಗೊಳ್ಳಿ, ಎಲ್ಲಾನ ತಗೊಳ್ಳಿ, ಅಬ್ದುಲ್ ಕಲಾಂ ತಗೊಳ್ಳಿ, ಗೌರ್ಮೆಂಟ್ ಸ್ಕೂಲ್ ಇಂದ ಟಾಪ್ ಸ್ಪೇಸ್ ವರ್ಗ್ ಹೋದ್ರು. ಈ ತರ ಉದಾಹರಣೆಗಳು ಬೇಜಾನಿದೆ. ವಿಶ್ವೇಶ್ವರಯ್ಯ ಗೌರ್ಮೆಂಟ್ ಸ್ಕೂಲ್ ಓದಿದ್ದು, ಫಾರಿನ್ ಎಲ್ಲ ಹೋದ್ರ, ಇಲ್ಲಾಂದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ CBSE ಅಲ್ಲಿ ಹೋದ್ರ. ನೀವು ಗೌರ್ಮೆಂಟ್ ಸ್ಕೂಲ್ ಎಲ್ಲ ಓದಿದ್ದು, ನೀವೇನಾಗ್ತಾ ಇದ್ದೀರಾ ಬ್ರೋ? ಇವಾಗ ಕಂಪ್ಲೀಟ್ ಆಗಿ 1.5 ಎಕರೆ ಅಂತ ಇದ್ದೀರಲ್ವಾ, ಇದು ಎಷ್ಟು ಅಂದ್ರೆ ನಾರ್ ಬಿದ್ದಿರ್ಬೋದು ಬ್ರೋ? ನಾವು ಬಂದು ಜಿಗ್ಜಾಕ್ ಕೊಂಡಿದೀವಿ, ಸಿಂಗಲ್ ಉಣ್ತಾರೆ, ನಾವು ಜಿಗ್ಜಾಕ್ ಕೊಂಡಿದೀವಿ. 14,000 ಸಸಿ ಕೂತಿದೆ ಬ್ರೋ. ಓಕೆ, 4 ಎಕರೆಯಲ್ಲಿ. ಹೌದು, 16,000 ಸಸಿ. 14,000. 14. ಓಕೆ, ಅದು ಇಂಟ್ರಡೋರ್ ಅಂತ ಸಸಿ ವೆರೈಟಿ. ಇದ್ರದ್ದು ಬ್ರೀಡ್ ಬಂದು ಇನ್ನೊಂದ್ಸರಿ ಹೇಳಿ ಬ್ರೋ. ಸಿಂಜೆಂಟಾ ಕಂಪನಿದು ಇಂಟ್ರಡರ್ ಅಂತ ಆ ವೆರೈಟಿ ನಾವು ಉಣಿದೀವಿ ಈಗ. ಓಕೆ, ಇದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂತೆ ಬ್ರೋ, ಎಕ್ಸ್ಪೋರ್ಟ್ ಗೆ ಕ್ವಾಲಿಟಿಯಲ್ಲಿ ಚೆನ್ನಾಗಿ ಬರುತ್ತಂತೆ. ಓಕೆ, ಇದು ಅಂದ್ರೆ ಇವಾಗ ಯೆಲ್ಲೋ, ಗ್ರೀನ್, ರೆಡ್ ಈ ತರದ್ದೆಲ್ಲ ಬರುತ್ತಲ್ಲ, ನಿಮ್ದು ಯಾವ್ದು ಇದು? ನಮ್ದು ಗ್ರೀನ್ ಬ್ರೋ, ಕಂಪ್ಲೀಟ್ ಗ್ರೀನ್. ನಾವು
ವೆರಿ ನೈಸ್. ಕಲರ್ಸ್ ಎಲ್ಲ ಬೇಡ ಅಂತ. ಸೊ ಇನ್ನೊಂದು 20-25 ಡೇಸ್ ಬಿಟ್ಟರೆ ನೀವು ಈ ತೋಟದಲ್ಲಿ ಫಸಲನ್ನ ನೋಡ್ಬೋದು ನೀವು. ಹೌದು. ಆ್ಯಂಡ್ ತೋಟ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಗ್ರಿಕಲ್ಚರ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂಥವ್ರು ದಯವಿಟ್ಟು ಈ ವಿಡಿಯೋಗಳನ್ನೆಲ್ಲ ನೋಡಿ. ಒಬ್ಬ ರೈತ ಒಂದು ಬೆಳೆ ಮಾಡೋದಕ್ಕೆ ಆ್ಯಂಡ್ ನೀವೇನು ಅಲ್ಲಿ ತಿಂತೀರಾ ಅದನ್ನು ಬೆಳೆಸೋದಕ್ಕೆ, ಅದರ ಫಸಲು ತೆಗಿಯೋದಕ್ಕೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲ. ಇಷ್ಟು ಬಿಸಿಲಲ್ಲೂ ಕಟ್ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ. ಇದು ಮಧ್ಯಾಹ್ನದ ಒಳಗಡೆ ಕಟ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಓಪನ್ ಆಗಿಬಿಡುತ್ತೆ. ಬ್ರೋ ಇದು ನಮ್ಮ ಹುಡುಗರು ಯಾರು ನೋಡ್ತಾರೋ ನಮ್ಮ ವಿಡಿಯೋನ, ನಮ್ಮ ಸಬ್ಸ್ಕ್ರೈಬರ್ ಆಗಿರಲಿ ಎಲ್ಲರಿಗೂ ಮಾರ್ಕೆಟಿಂಗು ಅಥವಾ ಯಾರು ಮಾಡ್ತೀನಿ ನಾನು ಅನ್ನೋದಾದ್ರೆ ಅವ್ರಿಗೊಂದು ಸಣ್ಣದಾಗಿ ಏನಾದ್ರು ಟಿಪ್ಸ್ ಕೊಡೋದಾದ್ರೆ ಬ್ರೋ? ಖಂಡಿತ ಮಾಡ್ಬೋದು ಬ್ರೋ. ಏನೇನು ಬೇಕು, ಇನ್ವೆಸ್ಟ್ಮೆಂಟ್ ಹೆಂಗೆ? ಇನ್ವೆಸ್ಟ್ಮೆಂಟ್ ಅಂದ್ರೆ ಈಗ 1 ಎಕರೆಲ್ಲಿ ಮಾಡ್ಬೇಕಂತಂದ್ರೆ ಮಿನಿಮಮ್ ಒಂದು 3.5 ಇಂದ 4 ಲಕ್ಷ ಖರ್ಚು ಬರುತ್ತೆ. ಈ ರೋಸ್ ಆಗ್ಬೇಕಂತಂದ್ರೆ 4 ಲಕ್ಷ ಇಟ್ಕೊಂಡು ಮಾಡಿದ್ರೆ ಮಾಡ್ಬೋದು. ಫಸ್ಟ್ ಅಲ್ಲಿ ಚೆನ್ನಾಗಿ ಉಳುಮೆ ಮಾಡಬೇಕು, ಭೂಮಿನ ಉಳುಮೆ ಮಾಡಿ ಚೆನ್ನಾಗಿ ಗೊಬ್ಬರ ಚೆನ್ನಾಗಿ ಕೊಡಬೇಕು. ಅಂದ್ರೆ ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ ಇಂಥದ್ದೆಲ್ಲ ಚೆನ್ನಾಗಿ ಕೊಟ್ಟು ಮತ್ತೆ ಇದರಲ್ಲಿ 2 ತರ ಮಾಡ್ಬೋದು. ಒಂದು ಬೆಡ್ ಸಿಸ್ಟಮ್ ಅಲ್ಲಿ ಮಾಡ್ಬೋದು, ಇಲ್ಲಾಂದ್ರೆ ಒಂಥರ ಹಳ್ಳದಲ್ಲಿ ಕೂಡ ಮಾಡ್ಬೋದು. ನಾವು ಇದ್ರಲ್ಲಿ ಬೆಡ್ಡಿಂಗ್ ಮಾಡಿದೀವಿ. ನೀರ್ ಕಡಿಮೆ ಇದೆ, ಈ ಕಡೆ ಶಾರ್ಟೇಜ್ ಇದೆ, ಹಂಗಾಗಿ ಬೆಡ್ಡಿಂಗ್ ಮಾಡಿ ಡ್ರಿಪ್ ಎಳೆದು ಸಾಲಿಂದ ಸಾಲಿಗೆ 7 ಅಡಿ, ಗಿಡದಿಂದ ಗಿಡಕ್ಕೆ ಇದ್ರಲ್ಲಿ 3/4 ಅಡಿ ಇದೆ ಅಷ್ಟೇ ಸ್ಪೇಸಿಂಗ್. ಸಿಂಗಲ್ ಉಣಿದೀವಿ, ಕೆಲವು ಡಬಲ್ ಉಣ್ತಾರೆ. ಡಬಲ್ 1/2 ಅಡಿ 1 ಅಡಿ ಡಿಸ್ಟೆನ್ಸ್ ಅಲ್ಲಿ ಮಾಡ್ತಾರೆ. 1 ಎಕರ್ಗೆ ಒಂದು 10 ರಿಂದ 12 ಸಾವಿರ ಸಸಿ ಕೂತ್ಕೊಳ್ಳುತ್ತೆ. ಈ ತರ ಆಗುತ್ತೆ ಬ್ರೋ. ಒಂದು 3.5 ಇಂದ 4 ಲಕ್ಷ ಅಮೌಂಟ್ ಇಟ್ಕೊಂಡ್ರೆ 1 ಎಕರೆ ಡಚ್ ಹಾಕೊಬಹುದು. ಬ್ರೋ ಇವಾಗ ಸಸಿ ಎಲ್ಲ ಎಲ್ಲಿಂದ ತಂದ್ರಿ? ತಮಿಳ್ನಾಡಿಂದ ಬ್ರೋ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಸಪ್ಲೈ ಇಲ್ವಾ? ಕರ್ನಾಟಕದಲ್ಲಿ ಸಿಗಲ್ಲ ಬ್ರೋ. ಅಂದ್ರೆ ಅಲ್ಲೇನೆ ಸಿಗೋದು ಮೇನು, ಅಲ್ಲಿಂದ ಪರ್ಚೇಸ್ ಮಾಡಿದ್ವಿ. ಸೊ ಇವಾಗ ಏನ್ ನೋಡ್ತಾ ಇದ್ರ, ಈ ಬ್ರೀಡ್ ರೋಸ್ ನಿಮ್ಗೆ ಬೇಕು ಅಂತಂದ್ರೆ ಬಿಫೋರೇನೆ ನೀವು ತಮಿಳ್ನಾಡಲ್ಲಿ ಡೆಂಕನಿಕೋಟೆ ಅಂತ ಊರಿದೆ, ಡೆಂಕನಿಕೋಟೆ ಅನ್ನೋ ಪ್ಲೇಸ್ ಇಂದ ನೀವು ತರಿಸ್ಕೋಬೇಕಾಗತ್ತೆ. ಆ್ಯಂಡ್ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ತೋಟ ಆಗಿರಲಿ ಆ್ಯಂಡ್ ಬಂದಿರೋಂಥ ಹೂವು ಆಗಿರಲಿ ಎಲ್ಲನೂ. ಬ್ರೋ ಇವಾಗ ಲೋಕಲ್ ಮಾರ್ಕೆಟ್ ಅಂತಂದ್ರೆ ಎಲ್ಲಿಗೆ ಬ್ರೋ? ನಾವು ಸಿಟಿ ಮಾರ್ಕೆಟ್ ಬ್ರೋ, ಕಂಪ್ಲೀಟ್ ಸಿಟಿ ಮಾರ್ಕೆಟ್ ಮೇನ್ ನಮ್ಮ ಮಾರ್ಕೆಟ್. ಕೆಲವೊಂದು ಟೈಮ್ ಈ ಡೆಕೋರೇಷನ್ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಅವ್ರು ಫೋನ್ ಮಾಡಿದ್ರೆ ಅವರು ಚೌಟ್ರಿಗೆಲ್ಲ ನಾವೇ ಡೆಲಿವರಿ ಕೊಡೋ ವ್ಯವಸ್ಥೆನೂ ಇದೆ, ಮಾಡ್ತಾ ಇದೀವಿ. ಯಾವ್ದಿಲ್ಲ ಅಂದ್ರೆ ಸಿಟಿ ಮಾರ್ಕೆಟ್ಗೆ ಅವ್ರು ಬಂದೇ ಬರ್ತಾರೆ, ನಾವು ಅಲ್ಲೇ ಸೆಲ್ ಮಾಡ್ತೀವಿ. ಸೊ ಕಂಪ್ಲೀಟ್ ಆಗಿ ನಿಮಗೆ ಯಾರಾದರೂ, ನನಗೆ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ, ಲೈಕ್ ಯಾರಾದ್ರು ಹೂವು ಮಾರ್ಕೆಟಿಂಗಲ್ಲಿರೋರು ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಸೊ ನಾನು ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತೀನಿ ರಾಜು ಅವ್ರನ್ನ. ಖಂಡಿತ. ಇವಾಗ ಇದೆಲ್ಲ ಬೆಳೆದಿರೋದೆಲ್ಲ ನೀವು ಎಲ್ಲಿ ಮಾರ್ಕೆಟ್ಗೆ ಹಾಕ್ತೀರಾ ಬ್ರೋ? ಈಗ ಆಲ್ರೆಡಿ ನಮ್ಮ ಮಾವನವರೆಲ್ಲ ಬೆಳೀತಾ ಇದಾರೆ, ಅವ್ರು ಕೋಲಾರ್ಗೆ ಆಗ್ತಾ ಇದಾರಂತೆ. ಸೊ ನಾವು ಕೋಲಾರ್ಗೆ ಹಾಕ್ತಿವಿ. ಯಾರಾದ್ರೂ ಕಂಪ್ನಿಯವರು ಬಿಗ್ ಬ್ಯಾಸ್ಕೆಟ್ ಅಂತ ಇಂಥವ್ರು ಬಂದ್ರೆ ಅವ್ರಿಗೂ ಕೊಡೋಣ ಅನ್ನೋ ಪ್ಲಾನ್ ಇದೆ. ಅವ್ರು ಬಂದ್ರೆ ಅವ್ರಿಗೂ ಕೊಡ್ತೀವಿ. ಬಿಗ್ ಬ್ಯಾಸ್ಕೆಟ್ ಅದೆಲ್ಲ ಅಗ್ರಿಮೆಂಟ್ ಆಗುತ್ತಾ, ಇಲ್ಲಾಂದ್ರೆ ನೀವು ಮಾರ್ಕೆಟ್ ಪ್ರೈಸ್ ಇರುತ್ತಾ? ಅದು ಫಸ್ಟ್ ಟೈಮ್ ಎಲ್ಲ ನೋಡ್ಬೇಕು ಬ್ರೋ. ಈಗ ನಮ್ಮ ಇದೇನಿದ್ರು ಕೋಲಾರ್ ಮಾರ್ಕೆಟ್ ಆತರ. ಇವಾಗ ಕೋಲಾರ ಇಲ್ಲಾಂದ್ರೆ ಬೇರೆ ಆಪ್ಷನ್ ಎಲ್ಲಿದೆ ಬ್ರದರ್ ಮಾರ್ಕೆಟ್ಗೆ? ಮೇನ್ ಕೋಲಾರ ಎಷ್ಟಿದ್ರು ಸೇಲ್ ಆಗುತ್ತೆ ಬ್ರೋ. ಅದಿಲ್ಲ ಅಂದ್ರೆ ಮೆಡ್ರಾಸ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು ನಾವೇ ಬಾಕ್ಸ್ ಮಾಡಿ, ಇಲ್ಲಾಂದ್ರೆ ಬೆಂಗಳೂರು ಸಿಟಿ ಮಾರ್ಕೆಟ್ ಮಾರ್ಬೋದು. ಮೇನ್ ನಮ್ ಕೋಲಾರ ಟಾರ್ಗೆಟ್ ನಮ್ದೀಗ. ಏನಾದ್ರು ಕಂಪ್ನಿಯವ್ರು ಬಂದ್ರೆ ಅವ್ರಿಗೂ ಕೊಡೋ ಪ್ಲಾನ್ ಇದೆ. ಅದೇ ಕ್ವಾಲಿಟಿ ಬೆಳಿಬೇಕು, ಬೆಳೆಯೋ ಒಂದು ಇದಿದೆ ನನಗೆ, ಬೆಳಿತೀನಿ ನಾನು ಆಸಕ್ತಿ. ಬೆಳೆದು ಅವ್ರಿಗೂ ಕೊಡೋಣ. ಸರಿ ಬ್ರದರ್, ನಿಮ್ಗೆ ಯಾವ್ದಾದ್ರು ಒಂದು ಕಂಪ್ನಿ ಒಂದು ಇದು ಕೊಡುತ್ತೆ, ಅಗ್ರಿಮೆಂಟ್ ಆಗುತ್ತೆ, ಮಾಡ್ಕೊಂತೀರಾ ನೀವು? ಯಾವ್ದಾದ್ರು ಬಿಗ್ ಚೆನ್ನಾಗಿ ರೇಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಎಲ್ಲ ಓಕೆ ಅಂದ್ರೆ ಮಾಡೋದು. ಬ್ಲಿಂಕಿಟ್, ಜೆಪ್ಟೋ, ಹೌದೌದು, ನೀಲಾದ್ರಿಸ್, ರಿಲಯನ್ಸ್, ಆ ತರದ ಇದು ಆಪ್ಷನ್ ಇದೆಯಾ? ಇದೆ, ಮಾಡ್ಬೋದು. ನಾವು ಕ್ವಾಲಿಟಿ ಚೆನ್ನಾಗಿ ಬೆಳೆದ್ರೆ ಅವರೇ ಬಂದು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಬಟ್ ಅವರೆಲ್ಲ ಬಂದು ಮೇನ್ ನನ್ನ ಪ್ರಕಾರ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಕ್ವಾಲಿಟಿ ಅಂದ್ರೆ ಫಸ್ಟ್ ಚೆನ್ನಾಗಿರೋದು ಮಾತ್ರ ತಗೊಂಡು ಹೋಗ್ಬಿಡ್ತಾರೆ ಅಂತ ಅನ್ಸುತ್ತೆ ನನ್ಗೇನು. ಅವಾಗ ರೈತರಿಗೆ ಲಾಸ್ ಆಗುತ್ತೆ ತಾನೆ. ಅಂಡ್ ಇನ್ನೊಂದು ಚೆನ್ನಾಗಿಲ್ದೇ ಇರೋದನ್ನ ಅಲ್ಲಲ್ಲೇ ಬಿಸಾಕ್ತಾರೋ, ಇಲ್ಲಾಂದ್ರೆ ಕ್ಲೀನ್ ಆಗಿ ಎತ್ಕೊಂಡೋಗಿ ಎಲ್ಲಿ ಬಿಸಾಕ್ತಾರೋ, ಮೇಂಟೆನೆನ್ಸ್ ಇರಲ್ಲ ಪ್ರಾಪರ್ ಆಗಿ, ಆ ತರನು ಮಾಡ್ಬೋದು. ಕಟಾವ್ ಮಾಡಿ ನಾವೇ ಕೊಡ್ಬೇಕಾ? ಕೊಡ್ಬೇಕು, ಅವ್ರು ವೆಯ್ಟ್ ಮಾಡಿ ತಗೊಂಡು ಹೋಗೋತರ ನಾವು ಮಾಡ್ಕೋಬೇಕು. ನಾವು ಸೆಕೆಂಡ್ ಗ್ರೇಡ್ ಅಲ್ಲ, ಬೇರೆ ಕಡೆ ಸೆಲ್ ಮಾಡ್ಕೋಬೇಕು. ನಮಗೆ ಒಳ್ಳೆ ಗ್ರೇಡ್ಗೆ ಒಳ್ಳೆ ರೀತಿ ಕೊಟ್ರೆ ನಾವು ಯಾವ ರೀತಿ ಬೇಕಾದ್ರೂ ಸೆಕೆಂಡ್ ಕ್ವಾಲಿಟಿ ಮಾರ್ಕೆಟ್ ಕೊಡ್ಬೋದು. ಕ್ಯಾಪ್ಸಿಕಮ್ ಬೆಳಿತೀವಿ ಅಂದ್ರೆ ಫಸ್ಟ್ ಕ್ವಾಲಿಟಿಗೆ ನಾವು ಟ್ರೈ ಮಾಡ್ಬೇಕು ಯಾವತ್ತೂ ಅಷ್ಟೇ. ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಹೋಯ್ತಂದ್ರೆ ನಮ್ ಬಂಡವಾಳ ಕೂಡ ಬರಲ್ಲ ಇದರಲ್ಲಿ. ಒಂದು ಗಿಡ ಎಷ್ಟು, ಒಂದು 2 kg ಬಿಡ್ಬೋದಾ ಬ್ರೋ? ಬ್ರೋ ಇದ್ರ ಪ್ರಕಾರ ಒಂದು 6 kg 7 kg ವರೆಗೂ ಬೆಳೀತಂತ ಒಂದು ಗಿಡ. 1 ಎಕರೆಯಲ್ಲಿ 60 ಟನ್ ತೆಗಿಬಹುದು ಅಂತ ಈ ಕಂಪನಿ ಅವ್ರು ಹೇಳ್ತಾರೆ. ನೋಡೋಣ, ನಮಗೂ ಒಂದು 50-60 ಟನ್ ವರೆಗೂ ಕೆಪಾಸಿಟಿ ನೋಡೋಣ, ಟ್ರೈ ಮಾಡ್ಬಿಡೋಣ ಅಂತ. ಬಟ್ ನೀವ್ ಯಾವ್ದನ್ನು ಏನು ಕಡಿಮೆ ಮಾಡಿಲ್ಲ, ಎಲ್ಲ ಮಸ್ತಾಗೆ ಮಾಡಿರ. ಗೊಬ್ಬರಗಳಾಗಿರ್ಲಿ, ನೀರಾಗಿರ್ಲಿ, ಇಲ್ಲಾಂತಂದ್ರೆ ಔಷಧಿಗಳಾಗ್ಲಿ, ಪ್ರತಿಯೊಂದು ಎಲ್ಲಾನು ನೀಟಾಗಿ ಕೊಟ್ಟಿರ, ಟೈಮ್ ಟು ಟೈಮ್ ಎಲ್ಲ 100% ಆಗುತ್ತೆ ಬ್ರೋ. ಇಷ್ಟೆಲ್ಲ ಮಾಡ್ತಾರೆ. ಆಲ್ ದಿ ಬೆಸ್ಟ್. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಮಾಡಿ ತೋರಿಸ್ತೀನಿ ಬ್ರೋ, ಚೆನ್ನಾಗೇ ಮಾಡ್ಬೇಕು ನಾನು. ಅಂಡ್ ನಾನು ರಘು ಜ್ಞಾನೇಂದ್ರ ಬರ್ಬೇಕಾದ್ರೆ ಕೇಳ್ಪಟ್ವಿ, ಜಮೀನೇನೋ ಹೊಸದಾಗಿ ತಗೊಂಡ್ ಮಾಡಿದೀರಾ. ಅಂಡ್ ಯಾರೋ ಒಂದೆರಡು
ಬೋರ್ವೆಲ್ಗಳನ್ನ ಸಹ ಹಾಕಿದ್ದೀರಾ, ಜೊತೆಗೆ ಅದೆಲ್ಲ ಫೇಲ್ಯೂರ್ ಆಯ್ತು. ಅದಾದ್ಮೇಲೆ ಅದ್ರದ್ದೊಂದು ನೀವ್ ಹೇಳಿ. ಲ್ಯಾಂಡ್ ತಗೊಂಡು 2 ವರ್ಷ ಆಯ್ತು. ಓಕೆ 3 ಬೋರ್ ಹಾಕ್ಸಿದ್ವಿ. ತೆಂಗಿನಕಾಯಿ ಪಾಯಿಂಟ್ ಅವ್ರು ಕರ್ಕೊಂಡ್ ಬಂದು 3 ಬೋರ್ ಹಾಕ್ಸಿದ್ವಿ. ಓಕೆ ಇಲ್ಲೆರಡು ಮೇಲೆ ಒಂದು, ಒಂದೇ ವಾರದಲ್ಲೇ ಒಂದೇ ಗಾಡಿಲಿ ಹಾಕ್ಸಿದ್ದು. 3ರಲ್ಲೂ ಒಂದೇ ಒಂದು ಡ್ರಾಪ್ ಸಿಗ್ಲಿಲ್ಲ ಬ್ರೋ ನೀರು. ಓಕೆ ತುಂಬಾ ಟೆನ್ಷನ್ ಆಗ್ಬಿಡ್ತು, ಏನಪ್ಪ ಹಿಂಗ್ ಆಗ್ಬಿಡ್ತು, ಲ್ಯಾಂಡ್ ತಗೊಂಡ್ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ. ಓಕೆ ಮತ್ತೆ ಒಂದು ಇಯರ್ ನಾನು ರಿಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ಇಲ್ಲಿ ಪಾಯಿಂಟ್ ಮಾಡೋ ಮಿಷಿನ್ ತಂದೆ ನಾನೇ ತಗೊಂಬಂದೆ. ನಾನೇ ಸೈಂಟಿಸ್ಟ್ ಆಗೋಣ ಅಂತ ನೀವು ಯಾಕೆ ಅಲ್ಲ, ಯಾರು ನೋಡಿದಾರ ನೀರೇ ಇಲ್ಲ ಈ ಭೂಮಿಲಿ ಅಂದ್ಬಿಟ್ರು, ಯಾಕೆ ಇಲ್ಲ ನೋಡ್ಬೇಡ ಅಂದ್ಬಿಟ್ಟು ತಗೊಂಬಂದು ನಾನೇ ಒಂದು ಪಾಯಿಂಟ್ ಮಾಡಿದೆ ಮೇಲೆ. ಓಕೆ ಆ ಪಾಯಿಂಟ್ ಅಲ್ಲಿ 450ಗೆ ನೀರ್ ಸಿಕ್ತು. ಅಂದ್ರೆ ಇದೇ ಜಮೀನು ಮೇಲೆ ಇಲ್ಲಿ 1200 ಡೀಪ್ ಇಳಿಸಿದೀವಿ, ಒಂದು ಡ್ರಾಪ್ ನೀರಿಲ್ಲ. ಅಲ್ಲಿ 450ಗೆ ನೀರು ಸಿಕ್ತು ನನಗೆ. 800 ಅಡಿಗೆ ನಿಲ್ಸಾಕ್ಬಿಟ್ಟಿದ್ದೀನಿ. ಆ ಸೋರ್ಸ್ ಇಂದಾನೆ ಈಗ ಬೆಳೆ ಮಾಡ್ತಾ ಇದ್ದೀನಿ, ಫಸ್ಟ್ ಬೆಳೆ. ವೆರಿ ನೈಸ್. ಮೇಲೆ ಇನ್ನೂ ಮಾಡ್ಬೇಕು ಬ್ರೋ, ಅದಕ್ಕೆಲ್ಲ ಕಾಲೇಜ್ ಜಮೀನ್ ಇದೆ, ಅದಕ್ಕೆಲ್ಲ ಮಾಡ್ತೀನಿ. ನೋಡಿ, ಒಬ್ಬ ರೈತರು ಒಂದು ಮಾರ್ಕೆಟ್ಗೆ ಒಂದೇನೋ ಫಸಲನ್ನ ತಂದು ಹಾಕ್ತಾರೆ ಅಂದ್ರೆ ಅದ್ರ ಹಿಂದಿನ ಕಷ್ಟ ಬೇಜಾನಿರುತ್ತೆ ಏನ್ರಿಗೂ ಅಲ್ವಾ? 3 ಬೋರ್ಗೆ 2.5 ಲಕ್ಷ ಅಂದ್ರೆ 7.5 ಲಕ್ಷ ಖರ್ಚು ಮಾಡಿದ್ದಾರೆ. 7.5 ಲಕ್ಷ ಬರೀ ಬೋರ್ವೆಲ್ಗೆನೆ 7.5 ಲಕ್ಷ ಖರ್ಚು ಮಾಡಿ, ಅದಾದ್ಮೇಲೆ ಬಂಡವಾಳ ಇದಕ್ಕೆ ಒಂದು ಎಷ್ಟು ಬ್ರೋ ಹೇಳಿದ್ದು? ಇದಕ್ಕೆ 6.5 ಲಕ್ಷ ಇನ್ನೂ ಬೀಳುತ್ತೆ. ಇನ್ನೂ ಒಂದ್ ಸ್ವಲ್ಪ ಖರ್ಚುಗಳಿದೆ, ಇನ್ನೂ ಒಂದು 25 ಡೇಸ್ ವರ್ಗು. ಅದಾದ್ಮೇಲೆ ಸೊ ತುಂಬಾ ಇದೆ ಬ್ರೋ. 4 ದಿನಕ್ಕೆ ಒಂದ್ಸಲ ಔಷಧಿ ಸ್ಪ್ರೇ ಮಾಡ್ಲೇಬೇಕಂತ ಇದಕ್ಕೆ ಬ್ರೋ. ನನ್ಗೇನೋ ಇದೆಲ್ಲ ನೋಡಾದ್ಮೇಲೆ ಅನಿಸ್ತಾ ಇದೆ, ಒಬ್ಬ ಅಗ್ರಿಕಲ್ಚರ್ ಮಾಡ್ಬೇಕಂದ್ರೂ ನನ್ನ ಪ್ರಕಾರ ಪ್ರೆಸೆಂಟ್ ಒಂದು 25-30 ಲಕ್ಷ ಇರಬೇಕು ಇನ್ವೆಸ್ಟ್, ಅಂದ್ರೆ ಯೂಸ್ ಆಗಿ ಏನಾದ್ರು ಮಾಡ್ತೀನಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು ಅಗ್ರಿಕಲ್ಚರ್ ಅಲ್ಲಿ. ಸೊ ಅಗ್ರಿಕಲ್ಚರ್ಗೂ ನೋಡಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಇದ್ರೆ ಮಾತ್ರನೇ ಅಗ್ರಿಕಲ್ಚರ್ ಮಾಡೋದು. ಹೌದೌದು. ಮತ್ತೆ ಫ್ಯೂಚರ್ ಅಲ್ಲಿ ಇದು ದೊಡ್ಡ ಇಂಡಸ್ಟ್ರಿ ಆಗೋ ತರ ಇದೆ. ಆಗುತ್ತೆ ಬ್ರೋ, ನೆಕ್ಸ್ಟ್ ಆಗುತ್ತೆ ಇದು. ನಾವು ಸಣ್ಣ ಪುಟ್ಟ ಮಾಡ್ಕೊಂಡೋದ್ರೆ ಸಣ್ಣ ಪುಟ್ಟ ಇನ್ಕಮ್ ಇರುತ್ತೆ. ನಾವ್ ಎಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ರಿಟರ್ನ್ಸ್ ಹಂಗೆ ಇರುತ್ತೆ ನಮ್ಗೆ, ಆತರ ಅಷ್ಟೇ. ಸೊ ನಿಮ್ಗೆ ಇವಾಗ ಟ್ರಾನ್ಸ್ಪೋರ್ಟ್ಗೆಲ್ಲ ಏನು ಬ್ರೋ ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊತೀರಾ ಅಥವಾ ನಿಮ್ದೇ ನಮ್ದೇ ವೆಹಿಕಲ್ ಇದೆ, ಏನಿದೆ? ಬುಲೋರ ಇದೆ, ಅದೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಕೊಂತೀವಿ. ಓಕೆ, ನೀವು ಡ್ರೈವಿಂಗ್ ಎಲ್ಲ ಮಾಡ್ತಿರ್ತಾನೆ? ಬರುತ್ತೆ ಬ್ರೋ, ಕಾಲಿನ ಮಾಡೋಣ. ಓಕೆ, ನೀವು ಅದೇ ಇವಾಗ ಬೋರ್ ಪಾಯಿಂಟ್ಸ್ ನೋಡ್ತೀರಾ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಜನ ನೋಡ್ತಾ ಇರೋರಿಗೆ ಸ್ವಲ್ಪ, ಯಾಕಂದ್ರೆ ಇವ್ರೊಬ್ರೇ ಅಲ್ಲ, ಸುಮಾರು ರೈತರುಗಳು 2-3 ಇವನ್ ನನ್ನ ಮಾವನ ಮಗನು 4-5 ಬೋರ್ ಹಾಕೊಂಡು ಎಷ್ಟೋ ಲಕ್ಷಗಳು ಕಳ್ಕೊಂಡ ಪಾಪ. ಅದಾದ್ಮೇಲೆ ಇವಾಗ ಸಿಕ್ಕಿದೆ, ನೀರ್ ಸಿಕ್ಕಿದೆ, ಮಾಡ್ತಿದ್ದಾರೆ ಅವರು ಚೆನ್ನಾಗಿ ಬೆಳೆ ಎಲ್ಲ. ಆ ಥರದ್ದು ಸುಮಾರು ಜನ ಏನಂದರೆ ಒಂದು 2-3 ಬೋರ್ವೆಲ್ಗಳನ್ನ ಹಾಕ್ಸಿ ಕೊರೆಸಿ ನೀರು ಸಿಗದೆ ಡ್ರಾಪ್ ಔಟ್ ಆಗಿ ಬೇಡಪ್ಪ ಇದು ನಮಗೆ ವ್ಯವಸಾಯ ಅಂತ ಬಿಟ್ಟೋದವರು ತುಂಬಾ ಜನ ಇದ್ದಾರೆ. ನಮ್ಮ ಸುತ್ತಮುತ್ತಲು ನೋಡ್ಬೋದು ನಾವು. ಒಂದು ಬೋರ್ ಹಾಕ್ಬೇಕಂದ್ರೆ ವರ್ಷ ಪೂರ್ತಿ ದುಡ್ಕೊಂಡು ಕೂಡಿಟ್ಕೊಂಡು ಒಂದು ಬೋರ್ ಹಾಕ್ತಾರೆ. ನೀರ್ ಸಿಕ್ಕಿದ್ರೆ ಅದು ಏನ್ ಬೇಕೋ ಮಾಡುವ, ನೀರಿದ್ರೆ, ನೀರಿಲ್ಲ ಅಂದ್ರೆ ಪಾಪ ಅವರು ಮತ್ತೆ ಕೂಲಿ ಪಾಡು. ಹಂಗಾಗಿ ಯಾರೇ ರೈತರು ಬೋರ್ವೆಲ್ ಹಾಕ್ಸ್ಬೇಕಂತಂದ್ರೆ ಖಂಡಿತ ನಾನು ಒಬ್ಬ ರೈತ ಆಗಿರೋದ್ರಿಂದ ಮಿಷಿನ್ ತಂದಿದ್ದೀನಿ, ಪಕ್ಕ ಪಾಯಿಂಟ್ಸ್ ಮಾಡ್ಕೊಡ್ತಾ ಇದ್ದೀನಿ, ಆಲ್ರೆಡಿ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ದಯವಿಟ್ಟು ಮಾಡ್ಕೊಡ್ತೀನಿ.